ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 151ನೇ ಶ್ಲೋಕ. ಸಂಕಲ್ಪ್ಯ ಶತ್ರೂನ್ ಗೋವದೇವಾಭಿಮಧ್ಯೆ ಶಾರ್ದೂಲವತ್ತಚ್ಚರಿತಂ ನಿಶಾಮ್ಯ ಜಹಾಸ ಕೃಷ್ಣಶ್ಚ ಧನಂಜಯಶ್ಚ ಸಶಂಸತುಶ್ಚೈನಂ ಅತಿಪ್ರಹೃಷ್ಟೌ. ಸಂಕಲ್ಪ್ಯ ಶತ್ರೂನ್ ಗೋವದೇವಾಜಿಮಧ್ಯೆ ಅಂದರೆ ಭೀಮಸೇನ ದೇವರ ಯುದ್ಧ ಪರಾಕ್ರಮವನ್ನು ನಾವು ನೋಡಿದ್ದೀವಿ. ದುಶ್ಯಾಸನ ಎದೆಯನ್ನು ಸೀಳಿ ಹೃದಯದಲ್ಲಿ ಒಂದು ಮಡುವನ್ನು ನಿರ್ಮಾಣ ಮಾಡಿ ರಕ್ತಪಾನವನ್ನು ಮಾಡಿದರು ಹಾಗೆ ಅಂತ. ಅಂತಹ ಸಂದರ್ಭದಲ್ಲಿ ನರಸಿಂಹದೇವರ ಸ್ತೋತ್ರವನ್ನು ವಿಶೇಷವಾಗಿ ಮಾಡಿ ಈ ಯುದ್ಧವೂ ಕೂಡ ಪರಮಾತ್ಮನ ಪೂಜೆ ಹೇಗೆ ಮಾಡಬೇಕು ಅಂತ ನಮಗೆ ತೋರಿಸಿಕೊಟ್ಟವರು, ರೋಲ್ ಮಾಡೆಲ್ ಅವರು ಭೀಮಸೇನ ದೇವರು ಹಾಗೆ ಅಂತ. ತದನಂತರ ಸಂಕಲ್ಪ್ಯ ಶತ್ರುಗಳನ್ನು ನಾನು ಸಂಹಾರ ಮಾಡ್ತೇನೆ ಹಾಗೆ ಅಂತ ಮೊದಲೇ ಸಂಕಲ್ಪ ಮಾಡಿದ್ರು. ಅದನ್ನೇ ನೆನಪಿಸ್ಕೊಂಡು ಗೋವದೇವಾಜಿ ಮಧ್ಯೆ ಶಾರ್ದೂಲವತ್, ಹೇಗೆ ಒಂದು ಹುಲಿಯ ಮುಂದಗಡೆ ಸಣ್ಣ ಸಣ್ಣ ಪ್ರಾಣಿಗಳು ಬಂದರೆ ಹೇಗಿರುತ್ತದೆ ಹಾಗಿತ್ತಂತೆ ಭೀಮಸೇನ ದೇವರ ವ್ಯಾಪಾರ. ದೊಡ್ಡ ಸಿಂಹ ಅದರ ಮುಂದೆ ಒಂದು ನರಿ ಜಿಂಕೆ ಬಂದರೆ ಉಳಿತದ, ಅದು ಪ್ರಾಣ ಉಳಿತದ? ಅದಕ್ಕೆ ಆಗೋದಿಲ್ಲ. ಸಿಂಹದ ಬಲೆಯಲ್ಲಿ ಬೇರೆ ಪ್ರಾಣಿಗಳ ಬಲೆಯಲ್ಲಿ ಆ ರೀತಿಯಾಗಿ ಆಯ್ತಂತೆ. ಅಜಗಜಾಂತರ ಅಂತ ಹೇಳ್ತಾರೆ ನೋಡಿ, ಆ ಥರ ಆಯ್ತು. ತಚ್ಚರಿತಂ ನಿಶಾಮ್ಯ ಜಹಾಸ ಕೃಷ್ಣಶ್ಚ. ಇಂತಹ ಅದ್ಭುತವಾದ ಪರಾಕ್ರಮವನ್ನು ನೋಡಿ, ಭೀಮಸೇನ ದೇವರ ಪರಾಕ್ರಮವನ್ನು ನೋಡಿ ಇಬ್ಬರು ಸಂತೋಷ ಪಟ್ರಂತೆ. ಕೃಷ್ಣ ಮತ್ತು ಧನಂಜಯ, ರಥದಲ್ಲಿ ಕುಳಿತಿದ್ದ ಕೃಷ್ಣ ಮತ್ತು ಅರ್ಜುನ ತುಂಬ ಸಂತೋಷಪಟ್ಟರು. ಸಶಂಸತು, ಅವನನ್ನು ಹೊಗಳಿದರಂತೆ, ಭೀಮಸೇನ ದೇವರನ್ನು ಹೊಗಳಿದರು ಅಂತ. ಯದಾ ಸರಂಗ ಪವಮಾನಸೂನುನಾ ಶೂನ್ಯಕೃತಸ್ತತ್ರ ಮುಹೂರ್ತ ಮಾತ್ರ ದುರ್ಯೋಧನಸ್ಯ ವರಜ ಶರೌಗೈಃ ಅವೀವೃಶನ್ ಭೀಮಮುದಾರ ಸತ್ವಂ. ಯಾವಾಗ ಒಂದು ಮುಹೂರ್ತ ಕಾಲ ಈ ರೀತಿಯಾಗಿ ಪವಮಾನಸೂನುನ, ಪವಮಾನ ಅಂದರೆ ವಾಯುದೇವರು ಅಂತ ಅರ್ಥ. ಪವಮಾನಸೂನು ಅಂದರೆ ವಾಯುದೇವರ ಅವತಾರರಾದ ಭೀಮಸೇನ ದೇವರು ಯಾವಾಗ ಈ ರೀತಿಯಾಗಿ ರಂಗದಲ್ಲಿ ಯುದ್ಧರಂಗದಲ್ಲಿ ಯುದ್ಧ ಮಾಡಿದರೋ, ಶೂನ್ಯ ಕೃತಃ, ಇಡೀ ಕೌರವರ ಸೈನ್ಯ ಶೂನ್ಯ ಆಯಿತು. ರಣರಂಗದಲ್ಲಿ ಯಾರೂ ಇಲ್ಲ. ಎಷ್ಟೊತ್ತು? ಒಂದು ಮುಹೂರ್ತ ಮಾತ್ರ, ಒಂದು ಮುಹೂರ್ತ ಕಾಲ ಯಾರೂ ಇಲ್ಲವಂತೆ. ಕೃಷ್ಣ, ಅರ್ಜುನ, ಭೀಮಸೇನ ದೇವರು ಇಷ್ಟೇ. ಆ ರೀತಿಯಾಗಿ ಯುದ್ಧರಂಗವನ್ನು ಮಾಡಿಬಿಟ್ರು ಭೀಮಸೇನ ದೇವರು. ಆಗ ಸ್ವಲ್ಪ ಹೊತ್ತಾದ ಮೇಲೆ ದುರ್ಯೋಧನಸ್ಯ ಅವರಜಾಹ, ಇನ್ನು ದುರ್ಯೋಧನನ ಸಹೋದರರು ಒಬ್ಬೊಬ್ಬರೇ ಬಂದರಂತೆ. ಶರೌಗೈಹಿ ಅವೀವೃಶನ್ ಭೀಮ ಉದಾರ ಸತ್ತು, ಭೀಮಸೇನ ದೇವರ ಮೇಲೆ ಬಾಣವನ್ನು ಬಿಡ್ತಾ ಅವರೆಲ್ಲರೂ ಕೂಡ ಬಂದರು ಅಂತ ಹೇಳ್ತಾರೆ. ತಾನ್ ಮಾರುತೇರ್ಬಾಣ ವರೈರ್ನಿಕೃತ್ಯ ಶೀರ್ಷಾನ್ ಯಮಾಯಾನ ಯದಾಶು ವೀರಃ ತಸ್ಮಿನ್ ದಿನೇ ವಿಂಶತಿ ಧಾರ್ತರಾಷ್ಟ್ರಾಃ ಹತಾಸ್ತದನ್ಯೇ ಸಮರಾದ್ ಪ್ರದುದ್ರುವುಹು. ಭೀಮಸೇನ ದೇವರು ಅವರ ಮೇಲೆ ಬಾಣಗಳನ್ನು ಸುರಿಸಿದಾಗ ಮಾರುತಿ ಬಾಣೈಹಿ ವರೈಹಿ ನಿಕೃತ್ಯ ಶೀರ್ಷ, ಶ್ರೇಷ್ಠವಾದ ಬಾಣಗಳಿಂದ ಅವರ ತಲೆಯನ್ನೆಲ್ಲ ಕತ್ತರಿಸಿದಂತೆ. ತಲೆಯನ್ನೆಲ್ಲ ಕತ್ತರಿಸಿ ಯಮಾಯ ಆನಯತ್, ಯಮನ ಪಟ್ಟಣಕ್ಕೆ ಅವರನ್ನೆಲ್ಲ ಕಳಿಸಿದರಂತೆ. ಆ ದಿವಸದಲ್ಲಿ ಯುದ್ಧದಲ್ಲಿ 20 ಸಹೋದರರನ್ನು, ದುರ್ಯೋಧನನ 20 ಸಹೋದರರು ಅವರನ್ನು ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಒಟ್ಟು 100 ಜನ ಅಣ್ಣ ತಮ್ಮಂದಿರು. ಆ ದಿವಸದಲ್ಲಿ 20 ಜನ ಭೀಮಸೇನ ದೇವರಿಂದ ಹತರಾದರು. ಉಳಿದವರೆಲ್ಲ ಓಡಿ ಹೋದರು ಅಂತ, ರಣರಂಗದಿಂದ ಓಡಿ ಹೋದರು. ಕರ್ಮಾಣ್ಯನನ್ಯೌಪೈಕಾನಿ ಭೀಮೆ ಕುರ್ವತ್ಯೇವಂ ಭೀತೇರಿ ಸಂಘೆ ನಿಮೀಲಿತಾಕ್ಷೇ ಚ ಭಯೇನ ಕರ್ಣೆ ಕರ್ಣಾತ್ಮಜೋ ನಕುಲಂ ಪ್ರತ್ಯಧಾವತ್. ಈ ರೀತಿಯಾಗಿ ಭೀಮಸೇನ ದೇವರ ಕರ್ಮ ಅದು
ಅನ್ಯೌಪಯಿಕಾನಿ ಅಂದರೆ ಅನನ್ಯೈಹಿ ಔಪಯಿಕಾನಿ ಭೀಮಾದನ್ಯೈಹಿ ಅಸಾಧ್ಯಾನಿ ಅಂತ ಅರ್ಥ. ಭೀಮಸೇನ ದೇವರು ಬಿಟ್ಟು ಬೇರೆಯವರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮಗೆ ಪ್ರಶ್ನೆ ಬರ್ಬೋದು, ಅಲ್ಲ ಪರಮಾತ್ಮ ಕೃಷ್ಣನಿಂದ ಕೂಡ ಮಾಡ್ಲಿಕ್ಕೆ ಆಗಲ್ವ ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ಭೀಮಸೇನ ದೇವರು ಮಾಡೋದು ಯಾರ ಅನುಗ್ರಹದಿಂದ? ಕೃಷ್ಣನ ಅನುಗ್ರಹದಿಂದಲೇ. ಕೃಷ್ಣನ ಅನುಗ್ರಹದಿಲ್ಲದೆ ಲಕ್ಷ್ಮಿಯಿಂದ ಶುರು ಮಾಡಿ ಬ್ರಹ್ಮರುದ್ರಾದಿ ಸಕಲ ದೇವತೆಗಳು ಕೂಡ ಏನೂ ಮಾಡಲು ಅಸಮರ್ಥರು. ಅದರಿಂದ ಭೀಮಸೇನ ದೇವರು ಹಿಂಗೆ ಮಾಡಿದ್ರು ಅನನ್ಯ ಸಾಧ್ಯ ಹಾಗೆಂದ್ರೆ ಏನರ್ಥ? ನಮಗಿಂತ ಕೆಳಗಡೆ ಇರುವವರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಷ್ಟೇ. ಈಗ ಕ್ಲಾಸ್ ಟೀಚರು ಪಾಠ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಕ್ಲಾಸ್ ಟೀಚರು ಚೆನ್ನಾಗಿ ಪಾಠ ಮಾಡಿದ್ರು ಹಾಗೆಂದ್ರೆ ಏನರ್ಥ? ಪ್ರಿನ್ಸಿಪಲ್ ಮಾಡ್ಲಿಕ್ಕೆ ಆಗಲ್ಲವಾ ಅಂದ್ರೆ ಪ್ರಿನ್ಸಿಪಲ್ ಚೆನ್ನಾಗಿ ಮಾಡ್ತಾರೆ, ಆದರೆ ಬೇರೆಯವ್ರಿಗಿಂತ ಇವರು ಚೆನ್ನಾಗಿ ಮಾಡಿದ್ರು, ಕೆಳಗಿರುವವರಿಗಿಂತ ಇವರು ಚೆನ್ನಾಗಿ ಮಾಡಿದ್ರು ಅಂತ ಹೇಗೆ ಅರ್ಥನೋ ಅದೇ ರೀತಿಯಾಗಿ ಭೀಮಸೇನ ದೇವರಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಇರುವವರು ಮಾಡ್ಲಿಕ್ಕೆ ಆಗದೇ ಇರುವ ಅದ್ಭುತವಾದ ಕಾರ್ಯಕ್ರಮವನ್ನ ಭೀಮಸೇನ ದೇವರು ಮಾಡಿ ತೋರಿಸಿದರು ಅಂತ. ಕರ್ಮಾಣಿ ಕುರ್ವತಿ ಸತಿ ಆ ರೀತಿಯಾಗಿ ಯುದ್ಧ ಮಾಡ್ತಾ ಇರುವಾಗ ಅರಿಸಂಗೆ ಭೀತೆ ಭೀತಾದಪಿ ಭೀತಃ, ಹೆದರಿಕೆಯಿಂದ ಭಾರಿ ಹೆದರಿಕೆ ಅಂತ, ಅತ್ಯಂತ ಹೆದರಿಕೆ ಅಂತ ಅರ್ಥ. ಅಷ್ಟು ಹೆದರಿಕೆಯಿಂದ ಯುದ್ಧ ಬೇರೆಯವರು ಮಾಡ್ತಾ ಇದ್ರು. ಕರ್ಣನೂ ಅಷ್ಟೇ. ನಿಮೀಲಿತಾಕ್ಷೇ ಸತಿ, ಕರ್ಣ ಕಣ್ಣು ಮುಚ್ಕೊಂಡೇ ಬಿಟ್ಟ ಅಂತ, ಭೀಮಸೇನ ದೇವರನ್ನು ನೋಡುವ ಸಾಮರ್ಥ್ಯನೂ ಇಲ್ಲ. ಆ ರೀತಿಯಾಗಿ ಇದ್ದಾಗ ಕರ್ಣಾತ್ಮಜಃ ನಕುಲಃ ಪ್ರತ್ಯಧಾವನ್, ಕರ್ಣನ ಮಗ ವೃಷಸೇನ ಅಂತ ಅವನ ಹೆಸರು. ಕರ್ಣನಿಗೆ ಮಕ್ಕಳು, ಕರ್ಣನ ಮಗ ವೃಷಸೇನ ಅಂತ. ಆ ವೃಷಸೇನ ನಕುಲ, ಪಾಂಡವರಲ್ಲಿ ಒಬ್ಬರು ನಕುಲ ಸಹದೇವ ಅಂತ ಕೇಳ್ತೀವಲ್ವಾ, ಆ ನಕುಲನ ಜೊತೆಗೆ ಯುದ್ಧಕ್ಕೆ ಅಂತ ಬಂದ. ಯಾರು? ಕರ್ಣನ ಮಗ ವೃಷಸೇನ ಅಂತ. ಮಾದ್ರೀಸುತೋ ವೃಷಸೇನಂ ಶರೌಗೈಃ ಅವಾರಯತ್ತಂ ವಿರಥಂ ಚಕಾರ ಕರ್ಣಾತ್ಮಜಸ್ಯೋಪ್ಯಸಿ ಚರ್ಮಪಾಣಿಸ್ ತಸ್ಯಾನುಗಾಂ ಸ್ತ್ರೀಸಹಸ್ರಂ ಜಘಾನ. ಮಾದ್ರೀಸುತ ನಕುಲನು ಕೂಡ ಅಂದರೆ ಕುಂತಿಯ ಮಗ ಅಲ್ಲ. ನಕುಲ ಮತ್ತು ಸಹದೇವರು ಮಾದ್ರಿ ಅಂತ ಪಾಂಡುರಾಜನ ಎರಡನೇ ಹೆಂಡತಿ. ಪಾಂಡುರಾಜನಿಗೆ ಇಬ್ಬರು ಹೆಂಡಂದಿರು, ಕುಂತಿ ಮತ್ತು ಮಾದ್ರಿ ಹಾಗೆಂತ. ಕುಂತಿಯಲ್ಲಿ ಹುಟ್ಟಿದವರು ಯುಧಿಷ್ಠಿರ, ಭೀಮಸೇನ, ಅರ್ಜುನ ಹಾಗೆಂತ. ಮಾದ್ರಿ ದೇವಿಯಲ್ಲಿ ಹುಟ್ಟಿದವರು ನಕುಲ ಮತ್ತು ಸಹದೇವರು ಹಾಗೆಂತ. ಅದರಿಂದ ಮಾದ್ರೀಸುತಃ ಅಂತ ಬರೀತಾರೆ ಆಚಾರ್ಯರು. ಮಾದ್ರೀಸುತನಾದ ನಕುಲ ಈ ರೀತಿಯಾಗಿ ವೃಷಸೇನನ ಜೊತೆಗೆ ಶರೌಗೈಹಿ ಬಾಣಗಳ ಸಮೂಹದಿಂದ ನಿಲ್ಲಿಸಿದರಂತೆ. ಕರ್ಣಾತ್ಮಜಃ ತಂ ವಿರಥಂ ಚಕಾರ, ಕರ್ಣನ ಮಗ ವೃಷಸೇನ ಆ ನಕುಲನ ರಥ ಇತ್ಯಾದಿಗಳು ಅದನ್ನು ಧ್ವಂಸ ಮಾಡಿದ ಅಂತ. ಆಗ ಚರ್ಮಾಸಿ ಭೃತ್, ಕೈಯಲ್ಲಿ ಖಡ್ಗ ಮತ್ತು ಚರ್ಮ ಅಂದರೆ ಅದೊಂದು ಕವಚ ಥರ ಇರುತ್ತದೆ, ಶೀಲ್ಡ್, ಅದನ್ನು ಹಿಡ್ಕೊಂಡು ಯುದ್ಧಕ್ಕೆ ಅಂತ ನಕುಲ ಬರ್ತಾರೆ. ಬಂದು ಅನುಗಾನ್ ಭಟಾನ್ ತ್ರಿಸಹಸ್ರಂ ತ್ರಿಸಂಖ್ಯಾಕಾನ್ ಜಗಾನ, ಆ ವೃಷಸೇನನ ಸೈನ್ಯ 3000 ಜನ, ಅವರನ್ನೆಲ್ಲ ನಕುಲ ಅವತ್ತಿನ ದಿವಸ ಸಂಹಾರ ಮಾಡಿದ್ದಾರೆ. ತಸ್ಯ ಕರ್ಣಾತ್ಮಜಸ್ತಸ್ಯ ಸಚ್ಛಿದ್ಯ ಚರ್ಮ ಭೀಮಾರ್ಜುನಾದೀನಪಿ ಬಾಣಸಂಗೈಃ ಅವಿವೃಷತ್ತಸ್ಯ ಪಾರ್ಥಶರೇನ ಗ್ರೀವಾ ಬಾಹುರೂನ್ ಯುಗಪಚ್ಚಕರ್ತ. ಮತ್ತೆ ಆ ನಕುಲ ಅವನ ಚರ್ಮ ಮತ್ತು ಖಡ್ಗವನ್ನ ತುಂಡು ಮಾಡಿಬಿಡ್ತಾರೆ ಕರ್ಣನ ಮಗನಾದ ವೃಷಸೇನ. ಇಷ್ಟೆಲ್ಲ ಮಾಡಿ ನಕುಲನ ಏನೇ ಮಾಡ್ಲಿಕ್ಕೆ ಆಗಲ್ಲ. ಅರ್ಜುನ ಮತ್ತು ಭೀಮಸೇನ ದೇವರ ಮೇಲೆ ಆ ವೃಷಸೇನ ಬಾಣಗಳನ್ನು ಬಿಡ್ತಾರೆ. ಆಗ ಆ ವೃಷಸೇನನನ್ನು ಒಂದೇ ಬಾಣದಿಂದ ಗ್ರೀವಾ ಬಾಹು ಊರು, ಗ್ರೀವ ಅಂದ್ರೆ ಕುತ್ತಿಗೆ, ಆ ಬಾಹು ಅಂದ್ರೆ 2 ಭುಜಗಳು, ಊರು ಅಂದ್ರೆ ತೊಡೆಗಳು, ಇವುಗಳನ್ನ ಒಂದೇ ಕಾಲದಲ್ಲಿ ಬಾಣಗಳನ್ನು ಬಿಟ್ಟು ಸಂಹಾರ ಮಾಡಿಬಿಡ್ತಾರೆ ಭೀಮಸೇನ. ಇದು ಅರ್ಜುನನ ಪರಾಕ್ರಮ ನೋಡಿ. ಏಕಕಾಲದಲ್ಲಿ ತಲೆ ತುಂಡಾಯಿತು, 2 ಬಾಹುಗಳು ತುಂಡಾಯಿತು, 2 ತೊಡೆಗಳು ತುಂಡಾಯಿತು. ಈ ರೀತಿಯಾಗಿ ಅವನು ಸತ್ತ. ಕರ್ಣನ ಮಗ ವೃಷಸೇನ ಅರ್ಜುನನಿಂದ ಈ ರೀತಿಯಾಗಿ ಸಂಹರಿಸಲ್ಪಟ್ಟ ಅಂತ ಹೇಳ್ತಾರೆ. ಏಕೇನ ಬಾಣೇನ ಸುತೆ ಹತೆ ಸ್ವೇ ವೈಕರ್ತನೋ ವಾಸವಿಂ ಅಭ್ಯಧಾವತ್ ತಯೋರಭೂತ್ ದ್ವೈರತೆ ಯುದ್ಧಮದ್ಭುತಂ ಸರ್ವಾಸ್ತ್ರವಿದ್ ವರಯೋ ರುಗ್ರರೂಪಂ. ಇದನ್ನು ನೋಡಿದಾಗ ಕರ್ಣನಿಗೆ ಭಾರಿ ಸಿಟ್ಟು ಬಂದೋಯ್ತು. ತನ್ನ ಮಗನನ್ನು ಸಂಹಾರ ಮಾಡಿಬಿಟ್ಟಲ್ಲ ಅರ್ಜುನ ಹಾಗೆ ಅಂತ ಹೇಳಿ ಅರ್ಜುನನಿಗೂ ಆ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆಗ್ತದೆ.
ಇಬ್ಬರು ಕೂಡ ಮಹಾ ಅಸ್ತ್ರಜ್ಞರು, ಭಾರಿ ಅಸ್ತ್ರವನ್ನು ಬಲ್ಲವರು ಇಬ್ಬರು ಕೂಡ. ಅವರಿಬ್ಬರ ಮಧ್ಯದಲ್ಲಿ ಸರ್ವಾಸ್ತ್ರವಿತ್ ಅಂತ ಬರೀತಾರೆ ನೋಡಿ ಆಚಾರ್ಯರು. ಸರ್ವಾಸ್ತ್ರವಿತ್ ವರಯೋರು ಉಗ್ರ ರೂಪಂ, ಭಾರಿ ವರ ಪಡೆದವರು ಉಗ್ರ ರೂಪದಿಂದ ಅವರಿಬ್ಬರು ಕೂಡ ಯುದ್ಧ ಮಾಡಿದರು ಅಂತ ಹೇಳ್ತಾರೆ. ಪಕ್ಷಗ್ರಹಾಸ್ತತ್ರ ಸುರಾಸುರಾಸ್ತಯೋ ಅನ್ಯೇ ಚ ಜೀವಾ ಗಗನಂ ಸಮಾಶ್ರಿತಾಃ ಮಹಾನ್ ವಿವಾದೋಭ್ಯಭವತ್ತಯೋ ಕೃತೆ ತದಾ ಗಿರೀಶೋ ಬದದಬ್ಜಯೋನಿಂ. ಪಕ್ಷಗ್ರಹ ತತ್ರ, ಕೆಳಗೆ ಭೂಮಿಯಲ್ಲಿ ಇವರಿಬ್ಬರ ಯುದ್ಧ ನಡೀತಾ ಇದೆ, ಅರ್ಜುನ ಮತ್ತು ಕರ್ಣನ ಯುದ್ಧ. ಮೇಲೆ ಆಕಾಶದಲ್ಲಿ ದೇವಲೋಕದಿಂದ ಅಸುರಲೋಕದಿಂದ ಎಲ್ಲರೂ ಬಂದು ಸೇರ್ಕೊಂಡ್ಬಿಟ್ರಂತೆ. ದೇವತೆಗಳು ಒಂದು ಪಕ್ಷ, ಅಸುರರು ಒಂದು ಪಕ್ಷ. ದೇವತೆಗಳ ಪಕ್ಷ ಎಲ್ಲ ಅರ್ಜುನ ಗೆಲ್ಲಬೇಕು ಅಂತ, ಅಸುರರ ಪಕ್ಷ ಎಲ್ಲ ಕರ್ಣ ಗೆಲ್ಲಬೇಕು ಅಂತ. ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗುವಾಗ ನೋಡ್ತೀವಿ ನೋಡಿ, ಹಾಗೆ ಕುಣಿದಾಡ್ತಾರೆ. ಒಬ್ಬರು ಇಂಡಿಯಾ ಗೆಲ್ಲಬೇಕು ಅಂತ, ಕೆಲವರು ಪಾಕಿಸ್ತಾನ ಅವ್ರು ಗೆಲ್ಲಬೇಕು ಅಂತ. ಆ ರೀತಿಯಾಗಿ ಆಗೋಯ್ತಂತೆ. ಆ ರೀತಿಯಾಗಿ ಪಕ್ಷಗ್ರಹ, ಸುರಾಸುರರ ಮಧ್ಯ ಎರಡು ಗುಂಪು ಆಗೋಯ್ತು. ದೇವತೆಗಳೆಲ್ಲ ಒಂದು ಪಕ್ಷ, ಅಸುರರೆಲ್ಲ ಒಂದು ಪಕ್ಷ. ಪಾರ್ಥಃ ಅಸ್ಮತ್ ಪಕ್ಷ ಇತಿ ಸುರಾಹ, ಅರ್ಜುನ ನಮ್ಮ ಪಕ್ಷದವರು ಅಂತ ದೇವತೆಗಳು, ಕೃತಾಂಗಿರಾಹ ಇತ್ಯರ್ಥ. ಕರ್ಣಃ ಅಸ್ಮತ್ ಪಕ್ಷ ಇತಿ ಅಸುರಾಹ ಕೃತಾಂಗೀಕಾರಾಹ. ಕರ್ಣ ಅವರು ನಮ್ಮ ಪಕ್ಷದವರು ಅಂತ ಅಸುರರು ಸ್ವೀಕಾರ ಮಾಡಿದ್ದಾರೆ. ಅನ್ಯೇ ಜೀವಾಹ, ಇನ್ನು ಬೇರೆ ಜೀವರು, ದೇವತೆಗಳನ್ನು ಬಿಟ್ಟು ಅಸುರರನ್ನು ಬಿಟ್ಟು ಯಾರು ಪಿಶಾಚಿ ಮುಂತಾದವುಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಗಗನಂ ಆಶ್ರಿತ್ಯ ಆಕಾಶದಲ್ಲಿ ಬಂದು ಆ ಪಾರ್ಥ ಮತ್ತು ಕರ್ಣ, ಅರ್ಜುನ ಮತ್ತು ಕರ್ಣ ಮಾಡಿದ ಯುದ್ಧವನ್ನ ನೋಡಿದರಂತೆ. ಅವರಿಬ್ಬರ ಮಧ್ಯದಲ್ಲಿ ಮಹಾ ವಿವಾದ ಆಗೋಯ್ತಂತೆ. ಅಸ್ಮತ್ ಪಕ್ಷಿ ಜೇಷ್ಯತಿ, ಅಸ್ಮತ್ ಪಕ್ಷಿ ಜೇಷ್ಯತಿ, ನಮ್ಮ ಟೀಮ್ ಅವರು ಗೆಲ್ತಾರೆ, ನಮ್ಮ ಟೀಮ್ ಅವರು ಗೆಲ್ತಾರೆ ಅಂತ ದೇವತೆಗಳು ಅಸುರರು ಪರಸ್ಪರ ಅಲ್ಲಿ ವಿವಾದ ಶುರುವಾಗೋಯ್ತಂತೆ. ಇಲ್ಲಿ ದೇವತೆಗಳ ಅಸುರರ ಮಧ್ಯದಲ್ಲಿ, ಮೇಲೆ ಆಕಾಶದಲ್ಲಿ, ಕೆಳಗೆ ಇವರು ಯುದ್ಧ ನಡೀತಾ ಇದ್ದಾರೆ. ಸುರಾಸುರಾಣ ಭೀಮ ದುರ್ಯೋಧನೌಧೌ ಸಮಾಶ್ರಯೋ ತತ್ ಪ್ರಿಯೌ ಕರ್ಣಪಾರ್ಥೌ ಪ್ರಾಣೋಪಮೌ ತೇನ ಚೈತತ್ಕೃತೆ ತೇ ಸುರಾಸುರಾ ಕರ್ತುಮಿಚ್ಛಂತಿ ಯುದ್ಧಂ ತದಾ ವಿನಾಶೋ ಜಗತಾಂ ಮಹಾನ್ ಸ್ಯಾತ್ ತೇನಾನಯೋ ಸಮಮೇವಾಸ್ತು ಯುದ್ಧಂ. ಇನ್ನು ಸುರಾಸುರಾಣಾಂ ಸಮಾಶ್ರಯೋ ಆಶ್ರಯಭೂತವು ಭೀಮದುರ್ಯೋಧನವು ಅಂದರೆ, ಈ ಅರ್ಜುನ ಗೆಲ್ಲಬೇಕು ಅಂತ ಭೀಮಸೇನ ದೇವರಿಗೆ ಇಚ್ಛೆ ಇತ್ತು. ಅದರಿಂದ ದೇವತೆಗಳೆಲ್ಲ ಅರ್ಜುನ ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟರು. ಯಾಕೆ? ಭೀಮ ಅವರ ಜೀವ ಇದ್ದಂಗೆ, ಅರ್ಜುನ ಜೀವ ಇದ್ದಂಗೆ, ಅಷ್ಟು ಪ್ರಿಯ ಅರ್ಜುನ ಅಂದರೆ ಭೀಮಸೇನ ದೇವರಿಗೆ. ಅದೇ ಥರ ದುರ್ಯೋಧನನಿಗೆ ಅತಿ ಪ್ರಿಯ ಅಂದರೆ ಕರ್ಣ. ಅದರಿಂದ ಕರ್ಣ ಗೆಲ್ಲಬೇಕು ಅಂತ ದುರ್ಯೋಧನಾದಿಗಳಿಗೆ, ಅದರಿಂದ ಅಸುರರೆಲ್ಲ ಕರ್ಣ ಗೆಲ್ಲಬೇಕು ಅಂತ ತಾವು ಕೂಡ ಇಚ್ಛೆ ಪಟ್ಟರು ಅಂತ ಹೇಳ್ತಾರೆ. ಸಮಾಶ್ರಯೋ ತತ್ಪ್ರಿಯೌ, ಭೀಮಸೇನ ದೇವರಿಗೆ ಅತಿ ಪ್ರಿಯ ಅಂದರೆ ಅರ್ಜುನ. ಅದೇ ಥರ ಕರ್ಣನಿಗೂ ಕೂಡ ಪ್ರಿಯ ಅಂದರೆ, ದುರ್ಯೋಧನನಿಗೂ ಕೂಡ ಪ್ರಿಯ ಅಂದರೆ ಅವನು ಕರ್ಣ ಅಂತ. ಅದರಿಂದ ಈ ಎರಡು ಪಕ್ಷದವರ ಮಧ್ಯದಲ್ಲಿ ಅಲ್ಲೇ ವಿವಾದ ಶುರುವಾಯಿತು. ಏತತ್ಕೃತೆ ಏತಯೋ ಪಾರ್ಥಕರ್ಣಯೋರ್ ಅರ್ಥೇ, ಈ ಅರ್ಜುನ ಮತ್ತು ಕರ್ಣ ಅವರ ಸಲುವಾಗಿ ದೇವತೆಗಳ ಅಸುರರ ಮಧ್ಯದಲ್ಲಿ ಯದಾ ಯುದ್ಧಂ ಸ್ಯಾತ್, ಯುದ್ಧ ಆಗಬಾರದು ಹಾಗೆ ಎಂಬ ಒಂದಿದ್ರು, ಇಲ್ಲಾಂದ್ರೆ ದೇವಾಸುರ ಯುದ್ಧ ಪ್ರಾರಂಭವಾಗಿ ಬಿಡುತ್ತದೆ. ಅದು ಆಗಬಾರದು ಅಂತ ಹೇಳಿ ಅವರಿಬ್ಬರ ಮಧ್ಯದಲ್ಲಿ ಸಮವಾಗಿಯೇ ಯುದ್ಧ ಆಯ್ತಂತೆ. ಸದಾ ವಿನಾಶೋ ಜಗತಾಂ, ಅವರಿಬ್ಬರ ಯುದ್ಧ ಶುರುವಾಗಿಬಿಟ್ರೆ, ದೇವಾಸುರ ಯುದ್ಧ ಶುರುವಾಗಿಬಿಟ್ರೆ ಅದು ವರ್ಲ್ಡ್ ವಾರ್ ಇದ್ದಾಗೆ, ವರ್ಲ್ಡ್ ವಾರ್ ಇದ್ದಂಗೆ ಅದು ನಾಶ ಇಡೀ ಜಗತ್ತು ನಾಶ ಆಗಿಬಿಡುತ್ತದೆ. ಅದರಿಂದ ಮಹಾ ಅನರ್ಥಕಾರಿ ಆಗ್ತದೆ. ಅದರಿಂದ ಅವರಿಬ್ಬರ ಮಧ್ಯದಲ್ಲಿ ಕೂಡ ಯುದ್ಧ ಸಮವಾಗಿ ಆಯಿತು. ಯಾರು ಗೆದ್ದರು ಯಾರು ಸೋತರು ತೀರ್ಮಾನ ಮಾಡೋದೇ ಕಷ್ಟ ಆಯ್ತಂತೆ. ಆ ರೀತಿಯಾಗಿ ಇತ್ತು ಅಂತ ಹೇಳ್ತಾರೆ. ಇತೀರಿತೆ ವಾಸವಃ ಪದ್ಮಯೋನಿಂ ಜಗಾದ ಕೃಷ್ಣೋ ಯತ್ರ ಜಯಶ್ಚ ತತ್ರ ಕಾಮೋ ನ ಕೃಷ್ಣಸ್ಯ ಮೃಷಾ ಭವೇದ್ಧಿ ಕಾಮೋಸ್ಯ ಪಾರ್ಥಸ್ಯ ಜಯಂ ಪ್ರದಾತುಂ ಇತ್ಯೂಚಿವಾನ್ ವಾಸವಃ ಫಲ್ಗುಣಸ್ಯ ಜಯೋಸ್ತು ಕರ್ಣಸ್ಯ ವಧಸ್ತತೇತಿ ಉಕ್ತ್ವಾ ನಮತ್ ಕಂಜಭವಸ್ತತೇತಿ ಪ್ರಾಹಾಸುರಾನ್ ದೇವತಾಶ್ಚಾಭಭಾಷೆ.
ಈ ರೀತಿಯಾಗಿ ಹೇಳುವಾಗ ವಾಸವಃ ಅಂದರೆ ಇಂದ್ರದೇವರು. ಇಂದ್ರದೇವರು ಪದ್ಮಯೋನಿ ಅಂದರೆ ಬ್ರಹ್ಮದೇವರ ಹತ್ರ ಹೇಳಿದರಂತೆ, ಚತುರ್ಮುಖ ಬ್ರಹ್ಮದೇವರೇ, ಇದು ದೊಡ್ಡವರಲ್ಲಿ ಮಾಡುವ ಒಂದು ಪ್ರಾರ್ಥನೆ ಅಂತ ಕೂಡ ಹೇಳ್ಬೋದು, ವಿನಯಪೂರ್ವಕವಾಗಿ ಹೇಳ್ತಾರೆ. ನೋಡಿ ಎಷ್ಟು ವಿಶ್ವಾಸ ನೋಡಿ ದೇವೇಂದ್ರನಿಗೆ. ಕೃಷ್ಣ ಯತ್ರ ಜಯಶ್ಚ ತತ್ರ. ಬ್ರಹ್ಮದೇವರೇ, ಜಗದ್ಗುರುಗಳು ನೀವು ಹೇಳಿಕೊಟ್ಟದ್ದೇ, ಎಲ್ಲಿ ಕೃಷ್ಣನೋ ಅಲ್ಲಿಗೆ ಜಯ, ಹಾಗೆ ಅಂತ. ಇದು ದೇವೇಂದ್ರ ಹೇಳುವ ಮಾತು. ಕಾಮೋನ ಕೃಷ್ಣಸ್ಯ ಮೃಷಾ ಭವೇದ್ಧಿ. ಕೃಷ್ಣನ ಕಾಮ, ಕೃಷ್ಣನ ಸಂಕಲ್ಪ ಅದು ವ್ಯರ್ಥ ಆಗೋದಿಲ್ಲ. ಕಾಮೋಸ್ಯ ಪಾರ್ಥಸ್ಯ ಜಯಂ ಪ್ರದಾತುಂ. ಮೊದಲೇ ಕೃಷ್ಣ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದಾಗ ಕೃಷ್ಣ ಒಪ್ಕೊಂಡಿದ್ದಾನೆ. ಕೃಷ್ಣ ಅರ್ಜುನನಿಗೆ ಜಯ ಆಗ್ತದೆ, ಕರ್ಣಾರ್ಜುನ ಮಧ್ಯದಲ್ಲಿ ಅರ್ಜುನನಿಗೆ ಜಯ ಆಗ್ತದೆ ಅಂತ ಪರಮಾತ್ಮ ಹೇಳಿದ್ದಾನೆ. ಅದರಿಂದ ಕೃಷ್ಣನ ಸಂಕಲ್ಪ ಅದು ಸುಳ್ಳು ಆಗೋದಿಲ್ಲ. ಕೃಷ್ಣ ಎಲ್ಲಿದ್ದಾನೋ ಅವರಿಗೆ ಜಯ, ಹಾಗೆ ಅಂತ ಇಷ್ಟು ಮಾತುಗಳನ್ನು ಹೇಳಿದಾಗ, ಅದರಿಂದ ಫಲ್ಗುಣನಿಗೆ ಅರ್ಜುನನಿಗೆ ಜಯ ಆಗಲಿ ಅಂತ ಬ್ರಹ್ಮದೇವರ ಹತ್ರ ಹೇಳಿದಾಗ ಕರ್ಣನ ಸಂಹಾರ ಆಗಬೇಕು, ಅರ್ಜುನನ ಗೆಲುವು ಆಗಬೇಕು, ಕರ್ಣನ ಸಂಹಾರ ಆಗಬೇಕು, ಹಾಗೆ ಅಂತ ಇಷ್ಟು ಹೇಳಿ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರವನ್ನು ಮಾಡ್ತಾರೆ ದೇವೇಂದ್ರ. ತಥೇತಿ ಕಂಜಭವಸ್ತು ತಥೇತಿ. ಬ್ರಹ್ಮದೇವರು ಕೂಡ ಆಯ್ತಪ್ಪ, ಹೌದು ಹಾಗೆ ಆಗ್ತದೆ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲೇ ಗೆಲುವು, ಪರಮಾತ್ಮನ ಮಾತು ಸುಳ್ಳು ಆಗೋದಿಲ್ಲ. ನೋಡಿ, ಇದು ಅಲ್ಟಿಮೇಟ್ ಡಿಸಿಷನ್, ಅಲ್ಟಿಮೇಟ್ ನಿರ್ಣಯ ಅಂದರೆ ಇದು. ಅದರಿಂದ ನಮಗೆ ದೇವರು ಕೊಡುವ ಒಂದು, ಮಹಾಭಾರತ ಕೊಡುವ ಒಂದು ಪಾಠ ಇದು. ನೀವು ಯಾವತ್ತಿಗೂ ಕೂಡ ಹರಿವಾಯು ಗುರುಗಳ ಪಕ್ಷವನ್ನು ವಹಿಸಬೇಕು. ಇಬ್ಬರು ಮಾತಾಡ್ತಾರೆ ಅಂತ ಇಟ್ಟುಕೊಳ್ಳಿ, ವಿಚಾರ ಮಾಡಬೇಕು. ದೇವತೆಗಳ ಪಕ್ಷ ಯಾವುದು, ಅಸುರರ ಪಕ್ಷ ಯಾವುದು, ಯಾಕೆ ಜಗಳ ಬಂತು ಅಂದರೆ ಏನು, ಇಬ್ಬರು ವಿರುದ್ಧವಾಗಿ ನಡೆಯೋದ್ರು ಅಂತ ಅರ್ಥ. ಇಬ್ಬರಿಗೂ ಪರಸ್ಪರ ವಿರುದ್ಧ ಇದೆ. ನಾವು ಯಾವ ಕಡೆ ಸೇರಬೇಕು? ನಮ್ಮ ಮಕ್ಕಳು ಹಾಗೆ ಅಂತ ತಪ್ಪು ಮಾಡಿದ್ರು ಪರವಾಗಿಲ್ಲ ಅಂತ ಮಕ್ಕಳ ಕಡೆ, ಮೊಮ್ಮಕ್ಕಳ ಕಡೆ ನಾವು ಸೇರೋದಲ್ಲ. ನೋಡಿ, ಯದ್ಯಪಿ ಎಲ್ಲರೂ ದೇವರ ಮಕ್ಕಳೇ, ದೇವಾಸುರರು ಇಬ್ಬರೂ ಕೂಡ ದೇವರ ಮಕ್ಕಳೇ. ಆದರೂ ಕೂಡ ಕೃಷ್ಣ ಯಾಕೆ ಅರ್ಜುನನ ಕಡೆ ಸೇರಿದ? ಭೀಮಸೇನ ದೇವರು ಇದ್ದಾರೆ, ನ್ಯಾಯ ಇದೆ ಅಲ್ಲಿ, ಧರ್ಮ ಇದೆ ಅಲ್ಲಿ, ಅದಕ್ಕೆ ಧರ್ಮರಾಜನು ಸೇರಿದ್ದಾನೆ. ಧರ್ಮ ಇದೆ, ಅದರಿಂದ ನ್ಯಾಯ ಧರ್ಮ ಇದನ್ನು ನೋಡಿ ನಾವು ಯಾವ ಪಕ್ಷವನ್ನು ವಹಿಸಬೇಕು, ಯಾರಿಗೆ ಸಪೋರ್ಟ್ ಮಾಡಬೇಕು, ಇಷ್ಟೆಲ್ಲ ಆಲೋಚನೆ ಮಾಡಿ ಒಂದು ಮಾತನ್ನು ಆಡಬೇಕು ಅಂದ್ರೆ ಕೂಡ ಇಷ್ಟೆಲ್ಲ ವಿಚಾರ ಆಗಿರಬೇಕು. ದೊಡ್ಡವರಿಗೆ ಸಮ್ಮತಿ ಇದೆಯೋ ಅಲ್ಲವೋ ವಿಚಾರ ಮಾಡಿ ಹೇಳಬೇಕು. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಹಾಗೆ ಅಂತ ಹೇಳಿ ಬೇರೆಯವರನ್ನು ಬೈಯೋದು, ದೂಡೋದು ಮಾಡಬಾರ್ದು ಅಂತಾರೆ. ಮಹಾಭಾರತ ಕೊಡುವ ಎಚ್ಚರ. ನಾವು ಮಾಡೋದು ತುಂಬ ಮಾಡ್ತೀವಿ ಅಂಥದ್ದು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದರೆ ಅದು ಟ್ರೀಟ್ಮೆಂಟೇ ಬೇರೆ, ಬೇರೆಯವರು ಅಂದರೆ ಅದು ಟ್ರೀಟ್ಮೆಂಟೇ ಬೇರೆ. ಹಂಗೆ ಮಾಡಬೇಡಿ ಅಂತದ್ದು ಭಾರತ. ನೋಡಿ, ಯಾವ ಕಡೆ ನ್ಯಾಯ ಇದೆಯೋ, ಯಾವ ಕಡೆ ಕೃಷ್ಣ ಇರ್ತಾನೋ ಆ ಕಡೆ ನಮ್ಮ ಓಟ್ ಯಾವತ್ತು ಅದಕ್ಕೆ ಬೀಳಬೇಕು. ನೋಡಿ, ಕಂಜಭವಃ ಅಂತ ಹೇಳ್ತಾರೆ. ಆ ಕಮಲನಾಭನ ಕಡೆ ನಮಗೆ ಓಟು ಬೀಳಬೇಕು, ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬ್ರಹ್ಮದೇವರು ಹೇಳ್ತಾರೆ ದೇವತೆಗಳ ಹತ್ರ, ಅಸುರರ ಹತ್ರ, ಈ ಕರ್ಣ ಮತ್ತು ಅರ್ಜುನನ ಸಲುವಾಗಿ ನಿಮ್ಮ ಪರಸ್ಪರ ನೀವು ಮಧ್ಯದಲ್ಲಿ ಯುದ್ಧ ಆಗೋದು ಬೇಡ, ಸುಮ್ಮನೆ ಟಿವಿ ನೋಡಿ ಹಾಗೆ ಅಂತ, ಮ್ಯಾಚ್ ನೋಡಿ ಹಾಗೆ ಅಂತ, ನೀವು ಪರಸ್ಪರ ವಿವಾದ ಮಾಡ್ಕೋಬೇಡಿ ಅಂತ ಬರುತ್ತದೆ. ಅದನ್ನೆಲ್ಲ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.